ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಬಿಗ್ ಜೆ ಮಾಧ್ಯಮವನ್ನು ವೀಕ್ಷಿಸ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಪವಿತ್ರ ವಾರದ ಮೊದಲನೇ ದಿನದಂದು ಈ ವಾಕ್ಯ ಧ್ಯಾನಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯೊಂದಿಗೆ ಈ ಒಂದು ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡುವ. ಪರಿಶುದ್ಧನು ಮಹೋನ್ನತನಾಗಿರುವಂಥ ನಮ್ಮ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಗಣಮಾನವನ್ನು ಸಲ್ಲಿಸುತ್ತಾ ದೇವರೇ, ಒಂದು ಸಮಯವನ್ನು ಒಂದು ಅವಕಾಶವನ್ನು ಜೀವಿತದಲ್ಲಿ ಅನುಗ್ರಹಿಸಿ ಕೊಟ್ಟದಕ್ಕಾಗಿ ಸ್ತೋತ್ರ. ದೇವರೇ, ಈ ವರ್ಷದಲ್ಲಿಯೂ ಕೂಡ ಮತ್ತೊಂದು ಆವರ್ತಿ ನಿಮ್ಮ ಶ್ರಮ ಧ್ಯಾನವನ್ನು ನಾವು ಮಾಡುವಂತೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥ ಅವಕಾಶವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಈ ದಿನದ ವಾಕ್ಯ ಧ್ಯಾನ ನಮ್ಮೆಲ್ಲರನ್ನು ಬಲಪಡಿಸಲಿ, ಆತ್ಮಿಕವಾಗಿ ನಮ್ಮನ್ನು ಉತ್ತೇಜಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ದೇವರೇ, ನಮ್ಮ ವಾಕ್ಯದ ಧ್ಯಾನವು ಕರ್ತನೆ ಅದು ನಿಮಗೆ ಮೆಚ್ಚುಗೆಯಾಗಿರಲಿ ಎಂಬುದಾಗಿ ಪ್ರಭು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೆ ನಮ್ಮ ತಂದೆ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಚನ್ನರೇ, ಮತ್ತೊಂದು ಆವರ್ತಿ ನಿಮ್ಮನ್ನು ವಂದಿಸುತ್ತಾ ಈ ದಿನದ ಪವಿತ್ರ ವಾರದ ಮೊದಲನೇ ದಿನದ ಮುಖ್ಯ ಪ್ರಸ್ತಾಪ ಅಪಮಾನ ಮತ್ತು ಪರಿಹಾಸ್ಯ. ಅಪಮಾನ ಮತ್ತು ಪರಿಹಾಸ್ಯ. ಇದಕ್ಕಾಗಿ ದೇವರ ವಾಕ್ಯದಿಂದ ನಾವು ಗಮನಿಸುವುದಾದರೆ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ ಅದರ 27ನೇ ವಚನದಿಂದ 31ನೇ ವಚನದವರೆಗೆ ಈ ವಾಕ್ಯದ ಈ ಭಾಗಗಳು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಥವಾ ಗಮನಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮುಖ್ಯವಾಗಿ ನಾವು ಗಮನಿಸುವಾಗ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯದ 29ನೇ ವಚನಕ್ಕೆ ಬರುವಾಗ 29ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೆಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು ಮತ್ತು ಆತನ ಮೇಲೆ ಉಗುಳಿ ಆತನ ಬೆತ್ತವನ್ನು ಕಸಕೊಂಡು ಆತನ ತಲೆಯ ಮೇಲೆ ಹೊಡೆದರು ಎಂಬುದಾಗಿ. ಮುಖ್ಯವಾಗಿ ಇಲ್ಲಿ ಈ ದಿನದ ಮುಖ್ಯ ಪ್ರಸ್ತಾಪಕ್ಕೆ ನಾವು ಬರುವಾಗ ಅಪಮಾನ ಮತ್ತು ಪರಿಹಾಸ್ಯ. ಒಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಇದೆರಡನ್ನೂ ಕೂಡ ಎದುರಿಸಿಕೊಂಡು ಅಥವಾ ಇದೆರಡನ್ನೂ ಕೂಡ ಅನುಭವಿಸಿಕೊಂಡು ಬಂದಂಥ ವ್ಯಕ್ತಿಯಾಗಿರುತ್ತಾನೆ. ಇದೆರಡೂ ಪದಗಳು ಕೂಡ ಒಂದೇ ಅರ್ಥವನ್ನು ಕೊಡುವಂಥ ರೀತಿಯಲ್ಲಿ ನಮ್ಮ ಮುಂದೆ ಕಂಡು ಬಂದರೂ ಕೂಡ ಬಹಳಷ್ಟು ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅಪಮಾನ ಎಂಬುದಾಗಿ ಹೇಳುವಾಗ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಆತನನ್ನು ಕುಗ್ಗಿಸಬಹುದು ಅಥವಾ ಯಾವ ರೀತಿಯಲ್ಲಿ ಆತನನ್ನು ಇನ್ಸಲ್ಟ್ ಮಾಡಬಹುದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಪಮಾನವನ್ನು ನಾವು ಅರ್ಥವಾಗಿ ತೆಗೆದುಕೊಂಡರೆ, ಪರಿಹಾಸ್ಯ ಎಂಬುವಂಥದ್ದು ಒಬ್ಬ ಬಲವುಳ್ಳಂಥ ವ್ಯಕ್ತಿಯನ್ನು ಅಥವಾ ಒಬ್ಬ ಶಕ್ತಿಶಾಲಿಯಾದ ವ್ಯಕ್ತಿಯನ್ನು ಕುಗ್ಗಿಸುವಂಥ ಪ್ರಯತ್ನಕ್ಕಾಗಿ ಅಥವಾ ಆತನನ್ನು ಯಾವುದಾದ್ರೂ ರೀತಿಯಲ್ಲಿ ಆತನ ಸಂಪೂರ್ಣವಾಗಿ ಆತನ ನಾಶ ಮಾಡಬೇಕೆಂಬಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪರಿಹಾಸ್ಯ ಮಾಡುವಂಥದ್ದು, ನಿಂದನೆ ಮಾಡುವಂಥದ್ದನ್ನು ನಾವು ಅನೇಕ ವೇಳೆ ಗಮನಿಸಿಕೊಂಡು ಬಂದಿರುತ್ತೇವೆ. ಯೇಸುವಿನ ಜೀವನದಲ್ಲಿ ಕೂಡ ನೋಡುವುದಾದರೆ ಇದು ಖಂಡಿತವಾಗಿಯೂ ಯೇಸುವಿನ ಅಥವಾ ಯೇಸುಸ್ವಾಮಿಯವರ ಜೀವನದಲ್ಲಿ ಕೂಡ ಈ ಒಂದು ಅನುಭವ ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥವಾಗುತ್ತದೆ. ನಾವು ದೇವರ ವಾಕ್ಯದಲ್ಲಿ ಹಳೆ ಒಡಂಬಡಿಕೆಯ ಭಾಗದಿಂದ ನಾವು ನೋಡುತ್ತಾ ಹೋಗುವುದಾದರೆ ಈ ಅಪಮಾನ ಮತ್ತು ಪರಿಹಾಸ್ಯಕ್ಕೆ ಗುರಿಯಾದಂಥ ಅನೇಕ ವ್ಯಕ್ತಿಗಳ ಅಥವಾ ಅನೇಕ ಜನರ ಕುರಿತಾಗಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಮುಖ್ಯವಾಗಿ ಅಬ್ರಹಾಮನು ಮತ್ತು ಸಾರಳು ಅವರ ದಾಂಪತ್ಯ ಜೀವನದಲ್ಲಿ ಕೊರತೆ ಇದ್ದಾಗ ಆ ಕೊರತೆಯ ನಿಮಿತ್ತವಾಗಿ ಸಾರಳು ಅಲ್ಲಿ ಮುಖ್ಯವಾಗಿ ನೋಡುವಾಗ ಪರಿಹಾಸ್ಯಕ್ಕೆ, ಅಪಮಾನಕ್ಕೆ ಆಕೆ ಗುರಿಯಾಗುತ್ತಾಳೆ. ಅದೇ ರೀತಿ ನೋಡುವಾಗ ಆಕೆ ಆ ಅಪಹಾಸ್ಯ ಅಥವಾ ಆಕೆ ಹೊಂದಿದಂಥ ಆ ಒಂದು ಅವಮಾನ ಅದು ಖಂಡಿತವಾಗಿಯೂ ದೇವರು ನೋಡಿ ಆಕೆ ಕೂಗನ್ನು ಕಂಡು ದೇವರವರ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾನೆ ಎಂಬುದಾಗಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅದೇ ರೀತಿ ನೋಡುವಾಗ ನಾವು ಸಮುವೇಲನ ತಾಯಿಯಾದಂಥ ಹನ್ನಳ ಜೀವಿತವನ್ನು ನೋಡುವುದಾದರೂ ಕೂಡ ಆಕೆಯ ಜೀವನದಲ್ಲಿ ಕೂಡ ಇದೇ ಅನುಭವಕ್ಕೆ ಆಕೆ ದಾಟಿ ಬಂದಳು. ಅನೇಕರಿಂದ ಅಪಮಾನಕ್ಕೆ ಅಥವಾ ಪರಿಹಾಸ್ಯಕ್ಕೆ ಆಕೆ ಒಳಗಾದಳು ಎಂಬುದಾಗಿ ನೋಡುತ್ತೇವೆ. ಮುಖ್ಯವಾಗಿ ಗಮನಿಸುವಾಗ ಆಕೆ ತನ್ನ ಜೀವನದಲ್ಲಿದ್ದಂಥ ಆ ಬಂಜೆತನದ ನಿಮಿತ್ತವಾಗಿ ಅನೇಕರು ಅಥವಾ ಆಕೆಯನ್ನು ಒಂದು ರೀತಿಯಲ್ಲಿ ಪರಿಹಾಸ್ಯ ಮಾಡುವಂಥದ್ದು ಅಥವಾ ಅಪಮಾನ ಮಾಡುವಂಥದ್ದನ್ನು ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅದೇ ರೀತಿ ನೋಡುವಾಗ ಯೋಬನ ಜೀವಿತವನ್ನು ತೆಗೆದುಕೊಳ್ಳುವುದಾದರೆ, ಯೋಬನು ಒಬ್ಬನು ನಂಬಿಗಸ್ತನಾದಂಥ ಒಬ್ಬ ಸೇವಕನಾಗಿದ್ದನು. ಆತನು ಎಲ್ಲ ವಿಷಯಗಳಲ್ಲಿ ಕೂಡ ದೇವರಿಗೆ ಭಯಪಟ್ಟು ಜೀವಿಸುವಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಆದರೆ ಯೋಬನ ಜೀವನದಲ್ಲಿಯೂ ಕೂಡ ಈ ಒಂದು ಅಪಮಾನಕ್ಕೆ ಮತ್ತು ಒಂದು ಪರಿಹಾಸ್ಯಕ್ಕೆ ಆತನು ತನ್ನ ಕುಟುಂಬದ ತನ್ನ ಸ್ನೇಹಿತರಿಂದ ಆತನು ಒಳಗಾದನೆಂಬುದಾಗಿ ನೋಡ್ತೇವೆ. ಮುಖ್ಯವಾಗಿ ನೋಡುವಾಗ ತಾನು ಮಾಡದಿದ್ದಂಥ ತಪ್ಪು ಆಗಿದ್ದರೂ ಕೂಡ ಆತ ಅನೇಕ ವೇಳೆ ಅಪಹಾಸ್ಯಕ್ಕೆ ಅಥವಾ ಅಲ್ಲಿ
ಅವಮಾನಕ್ಕೆ ಆತನು ಗುರಿಯಾದನೆಂಬುದಾಗಿ ನೋಡುವಾಗ, ನಿನ್ನ ದೇವರನ್ನು ನೀನು ತಿರಸ್ಕರಿಸಿ ಎಂಬುದಾಗಿ ಹೇಳುವಷ್ಟರ ಮಟ್ಟಿಗೆ ಆತನು ಅಪಮಾನಕ್ಕೆ ಗುರಿಯಾದನೆಂಬುದಾಗಿ ನೋಡ್ತೀವಿ. ಈಗ ನೋಡುವುದಾದರೆ ಅನೇಕ ವ್ಯಕ್ತಿಗಳ ಕುರಿತಾಗಿ ಅಥವಾ ಅನೇಕ ಸಾಕ್ಷಿಗಳ ಕುರಿತಾಗಿ ನಾವು ನೋಡುವುದಾದರೆ ಅವರೆಲ್ಲರೂ ಕೂಡ ಅಪಮಾನಕ್ಕೆ ಅಥವಾ ಆ ಒಂದು ಪರಿಹಾಸ್ಯಕ್ಕೆ ಒಳಗಾಗಿ ಅದರಿಂದ ಅವರ ಕಣ್ಣೀರಿನ ಪ್ರಾರ್ಥನೆ ನಿಮಿತ್ತವಾಗಿ ಅವರು ಜಯವನ್ನು ಹೊಂದಿಕೊಂಡರೆಂಬುದಾಗಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆಗಿರುವಾಗ ಯೇಸು ಸ್ವಾಮಿಯವರ ಜೀವನದಲ್ಲಿ ಕೂಡ ಈ ಅಪಮಾನ ಮತ್ತು ಪರಿಹಾಸ್ಯ ಇದು ಖಂಡಿತವಾಗಿಯೂ ಯೇಸು ಸ್ವಾಮಿಯವರು ಕೂಡ ಅನುಭವ ಮಾಡಿದರೆಂಬುದಾಗಿ ನೋಡ್ತೇವೆ. ಮುಖ್ಯವಾಗಿ ನೋಡುವಾಗ ತನ್ನ ಸೇವೆಯ ಉದ್ದಕ್ಕೂ ಕೂಡ ನಾವು ಗಮನಿಸ್ತಾ ಬರುವುದಾದರೆ ಅನೇಕ ವೇಳೆ ಅನೇಕ ಕಡೆಗಳಲ್ಲಿ ನೋಡುವಾಗ ಆ ಯೇಸುವನ್ನು ಪರಿಹಾಸ್ಯ ಮಾಡುವಂಥದ್ದು ಅಥವಾ ಅಪಮಾನ ಮಾಡುವಂಥದ್ದು, ಆ ಮೂಲಕವಾಗಿ ಯೇಸುವಿನ ಸೇವೆಯ ಆ ಒಂದು ಕಾರ್ಯವನ್ನು ಅಥವಾ ವೈಖರಿಯನ್ನು ಗಮನಿಸಿದಂಥ ಅನೇಕ ವ್ಯಕ್ತಿಗಳು ಅದನ್ನು ಒಪ್ಪಿಕೊಳ್ಳದಂಥ ರೀತಿಯಲ್ಲಿ ಅಥವಾ ಅದನ್ನು ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ಸಿದ್ಧರಿಲ್ಲದೆ ಯೇಸುವನ್ನು ಅಪಮಾನಕ್ಕೆ ಅಥವಾ ಪರಿಹಾಸ್ಯಕ್ಕೆ ಗುರಿಪಡಿಸಿದರೆಂಬುದಾಗಿ ನೋಡ್ತೇವೆ. ಆದರೆ ಇಂದಿನ ಪರಿಚ್ಛೇದಕ್ಕೆ ಬರುವಾಗ ಮುಖ್ಯವಾಗಿ ಯೇಸು ಸ್ವಾಮಿಯ ಕೊನೆಯ ಕ್ಷಣಗಳು ಅಥವಾ ಕೊನೆಯ ನಿಮಿಷಗಳೆಂಬುದಾಗಿ ನಾವು ಹೇಳುವಾಗ ಮುಖ್ಯವಾಗಿ ಕೊನೆಯ ದಿನಗಳಲ್ಲಿ ಅವರು ಇರುವಾಗಲೂ ಕೂಡ ಯೇಸುವನ್ನು ಅಪಮಾನಕ್ಕೆ ಮತ್ತು ಪರಿಹಾಸ್ಯಕ್ಕೆ ಗುರಿಪಡಿಸುವಂಥ ಕಾರ್ಯವನ್ನು ನಾವು ನೋಡ್ತೇವೆ. ಮುಖ್ಯವಾಗಿ ನೋಡುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಂತೆ ಅಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ನಾವು ಗಮನಿಸುವುದಾದರೆ ಯಹೂದ್ಯರ ಅರಸನೇ ಎಂಬುದಾಗಿ, ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂಬುದಾಗಿ ಹೇಳಿ ಪರಿಹಾಸ್ಯ ಮಾಡಿದರು. ಮುಖ್ಯವಾಗಿ ನೋಡುವಾಗ ಯೇಸುವಿನ ಅಧಿಕಾರ ಅದು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಯೇಸು ಸ್ವಾಮಿ ತನ್ನ ಅಧಿಕಾರ ಈ ಲೋಕದಲ್ಲ, ಬದಲಾಗಿ ತಾನು ಈ ಲೋಕದ ಅಧಿಕಾರಕ್ಕಾಗಿ ಬಂದವನಲ್ಲ, ಬದಲಾಗಿ ತಾನು ಈ ಲೋಕವನ್ನು ಅಥವಾ ಇಡೀ ಲೋಕದ ಸೃಷ್ಟಿಯನ್ನುಂಟು ಮಾಡಿದಂಥ ದೇವರಿಂದ ಆತನು ಬಂದಾತನೆಂಬುದಾಗಿ ಬಹಳ ಸ್ಪಷ್ಟವಾಗಿ ಯೇಸು ಸ್ವಾಮಿ ಅರ್ಥ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಅಲ್ಲಿ ಮುಖ್ಯವಾಗಿ ನೋಡುವಾಗ ಆತನನ್ನು ಈ ಲೋಕಕ್ಕೆ ಒಬ್ಬ ಲೋಕದ ಅಧಿಕಾರಿಯಾಗಿ ಅಥವಾ ಲೋಕದ ಅರಸನನ್ನಾಗಿ ಅವರು ಸೀಮಿತಗೊಳಿಸಿ ಯೇಸುವನ್ನು ಅಪಮಾನಕ್ಕೆ ಗುರಿ ಮಾಡಿದರೆಂಬುದಾಗಿ ನೋಡ್ತೇವೆ. ಈ ಮೂಲಕವಾಗಿ ಅಲ್ಲಿ ನಾವು ಗಮನಿಸುವಾಗ ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂಬುದಾಗಿ ಹೇಳುವಾಗ ಅಲ್ಲಿ ಆತನನ್ನು ಒಂದು ಪ್ರದೇಶಕ್ಕೆ ಅಥವಾ ಒಂದು ಸ್ಥಳಕ್ಕೆ ಆತನನ್ನು ಸೀಮಿತವಾಗಿಟ್ಟು ಒಂದು ಅರಸನನ್ನಾಗಿ ಇವರೇ ಆತನನ್ನು ನೇಮಕ ಮಾಡಿ ಆತನನ್ನು ಪರಿಹಾಸ್ಯ ಮಾಡುವಂಥದ್ದು ಮತ್ತು ಅಪಮಾನ ಮಾಡುವಂಥದ್ದು ನಾವು ನೋಡ್ತೀವಿ. ಹೀಗೆ ನೋಡುವಾಗ ಅಲ್ಲಿ ಮುಖ್ಯವಾಗಿ ಗಮನಿಸುವಾಗ ಯೇಸುವಿನ ಸೇವೆಯಲ್ಲಿ ಇಂಥ ಘಟನೆಗಳು ಅನೇಕ ವೇಳೆ ಹಿಂದೆ ಆಗಿದ್ದರೂ ಕೂಡ ಈ ಕ್ಷಣ ಅಥವಾ ಈ ಒಂದು ಸಮಯ ಅದು ಬಹಳ ಪ್ರಾಮುಖ್ಯವಾದಂಥ ಒಂದು ಸಮಯ. ಯಾಕೆಂತ ನೋಡುವಾಗ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕುವುದಕ್ಕಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಈಗಾಗಲೇ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 27ನೇ ವಚನಕ್ಕೆ ಬರುವಾಗ ಈಗಾಗಲೇ ಆತನನ್ನು ಅರಮನೆಯೊಳಗೆ ತೆಗೆದುಕೊಂಡು ಹೋಗಿ, ಅಂದರೆ ಆ ಒಂದು ಸ್ಥಳಕ್ಕೆ ಅಥವಾ ಒಂದು ಮಧ್ಯಪ್ರದೇಶಕ್ಕೆ ಆತನನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಯೇಸು ಸ್ವಾಮಿಯನ್ನು ನಿಲ್ಲಿಸಿ ಎಲ್ಲ ಸಿಪಾಯಿಗಳ ಮುಂದೆ ಎಲ್ಲ ಸೈನಿಕರ ಮುಂದೆ ಅಪಹಾಸ್ಯ ಮಾಡುವಂಥದ್ದು, ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಯೇಸುವನ್ನು ಅಪಹಾಸ್ಯ ಮಾಡುವಂಥದ್ದು ಅಥವಾ ಪರಿಹಾಸ್ಯ ಮಾಡುವಂಥದ್ದನ್ನು ನಾವು ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹೀಗೆ ನಾವು ಗಮನಿಸುವಾಗ ಮುಖ್ಯವಾಗಿ ಅವರ ಒಂದು ಇಂಟೆನ್ಷನ್ ಅಥವಾ ಅವರ ಉದ್ದೇಶ ಏನಾಗಿತ್ತು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಅವರ ಉದ್ದೇಶ ಇಷ್ಟೇ, ಹೇಗಾದರೂ ಮಾಡಿ ಈತನು ಲೋಕದ ಒಬ್ಬ ಅರಸನು, ಒಬ್ಬ ಲೋಕದ ಒಬ್ಬ ವ್ಯಕ್ತಿ ಎಂಬುದಾಗಿ, ರಾಜನೆಂಬುದಾಗಿ ಆತನು ಒಪ್ಪಿಕೊಳ್ಬೇಕು. ಹೇಗಾದರೂ ಮಾಡಿ ಈತನನ್ನು ತನ್ನ ಶ್ರೇಷ್ಠವಾದಂಥ ಪದವಿ ಅಥವಾ ಆ ಶ್ರೇಷ್ಠವಾದಂಥ ಅಧಿಕಾರದಿಂದ ಕೆಳಗಿಳಿಸಬೇಕೆಂಬುದಾಗಿ ಮುಖ್ಯವಾಗಿ ನೋಡುವಾಗ ಅಲ್ಲಿದ್ದಂಥ ಭಯ, ಅಲ್ಲಿ ಅವರಿಗಿದ್ದಂಥ ಆತಂಕ ಇದೆಲ್ಲದಕ್ಕೆ ಕೂಡ ಮುಖ್ಯ ಕಾರಣವಾಯಿತು ಎಂಬುದಾಗಿ ನೋಡ್ತೇವೆ. ಮುಖ್ಯವಾಗಿ ನೋಡುವಾಗ ಇಲ್ಲಿ ಯೇಸು ಸ್ವಾಮಿಯನ್ನು ಈ ಮೂಲಕವಾಗಿ ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂಬುದಾಗಿ ಹೇಳುವಾಗ ಇದು ಅವರು ಕೊಡುವಂಥ ಒಂದು ಗೌರವವಲ್ಲ, ಬದಲಾಗಿ ಆತನಿಗೆ ಕೊಡುವಂಥ ಅಗೌರವ ಯಾವ ರೀತಿ ಎಂಬುದಾಗಿ ನೋಡುವಾಗ ಈ ಪದಗಳ ಬಳಕೆಯನ್ನು ಉಪಯೋಗಿಸಿಕೊಂಡು ಪರಿಹಾಸ್ಯ ಮಾಡುವ ಮೂಲಕವಾಗಿ ಯೇಸುವನ್ನು ಕುಗ್ಗಿಸಬೇಕು, ಯೇಸುವಿನ ಸೇವೆಯನ್ನು ಕುಗ್ಗಿಸಬೇಕು, ಅಥವಾ ಈ ಒಂದು ಕೊನೆಯ ಕ್ಷಣಗಳಲ್ಲಿಯೂ ಕೂಡ ಯೇಸುವನ್ನು ಹೇಗಾದರೂ ಮಾಡಿ ಬಲಹೀನಗೊಳಿಸಬೇಕೆಂಬಂಥ ಉದ್ದೇಶವು ಅವರಲ್ಲಿ ಬಹಳ ಸ್ಪಷ್ಟವಾಗಿ ಕಂಡುಬರುವುದನ್ನು ನೋಡುವಾಗ ಈ ಸುವಾರ್ತೆಗಳಲ್ಲಿ ನಾವು ಗಮನಿಸಿ ಹೋಗುವುದಾದರೆ ಮತ್ತಾಯನು ಬರೆದ ಸುವಾರ್ತೆ, ಮಾರ್ಕನು ಬರೆದ ಸುವಾರ್ತೆ ಮತ್ತು ಯೋಹಾನನು ಬರೆದ ಸುವಾರ್ತೆಗಳಲ್ಲಿ ಈ ಒಂದು ಭಾಗವನ್ನು ಅಥವಾ ಈ ಒಂದು ಅಧ್ಯಾಯವನ್ನು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮುಖ್ಯವಾಗಿ ನೋಡುವಾಗ ಎಲ್ಲ ಸ್ಥಳಗಳಲ್ಲಿ ಕೂಡ ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂಬುದಾಗಿ ಹೇಳಿ ಅವರು ಅಡ್ಡ ಬೀಳುವಂಥದ್ದು ಮತ್ತು ನಮಸ್ಕಾರ ಮಾಡುವಂಥದ್ದು ಇದು ಗೌರವದ ಸಂಕೇತವಾಗಿರದೆ ಅಗೌರವವನ್ನು ತೋರಿಸುವಂಥ ಅಥವಾ ಯೇಸುವನ್ನು
ಯಾವುದಾದ್ರೂ ಒಂದು ರೀತಿಯಲ್ಲಿ ಬಲಹೀನಗೊಳಿಸಬೇಕು ಅಥವಾ ಯೇಸುವಿನ ಶಕ್ತಿಯನ್ನು ಕುಗ್ಗಿಸಬೇಕೆಂಬಂಥ ರೀತಿಯಲ್ಲಿ ಅವರು ಪ್ರಯತ್ನ ಪಡುವಂಥದ್ದನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ನೋಡುವಾಗ ಅಲ್ಲಿ ಮುಂದೆ ನಾವು ನೋಡ್ತೇವೆ, ಅವರು ಈ ರೀತಿಯಾಗಿ ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು. ಮಾತ್ರವಲ್ಲ, ಆತನ ಮೇಲೆ ಉಗುಳಿ ಆತನ ಬೆತ್ತವನ್ನು ಕಸಕೊಂಡು ಆತನ ತಲೆಯ ಮೇಲೆ ಹೊಡೆದರೆಂಬುದಾಗಿ ನೋಡ್ತೇವೆ. ಕೇವಲ ಪರಿಹಾಸ್ಯ ಮಾತಿನ ಮೂಲಕವಾಗಿ ಮಾತ್ರ ಅವರು ಪರಿಹಾಸ್ಯ ಮಾಡ್ತಾ ಇಲ್ಲ. ಬದಲಾಗಿ ಅವರು ಮಾಡುವಂಥ ಈ ಕೃತ್ಯಗಳು ಅಥವಾ ಕಾರ್ಯಗಳು ಅದು ತಮ್ಮ ಒಂದು ಆತನಿಗೆ ಹೊಡೆಯುವ ಮುಖಾಂತರವಾಗಿ, ಉಗುಳುವ ಮುಖಾಂತರವಾಗಿ ಅಥವಾ ಆತನ ನಿಂದಿಸುವ ಮುಖಾಂತರವಾಗಿ ಎಲ್ಲ ಘಟನೆಗಳು ಕೂಡ ಅಲ್ಲಿ ಹಾದು ಹೋಗುವಂತ ನಾವು ಗಮನಿಸಲಿಕ್ಕೆ ನಮಗೆ ಸಾಧ್ಯವಾಗಿದ್ರೆ, ಯೇಸು ಸ್ವಾಮಿ ಇಂತಹ ಅನೇಕ ಘಟನೆಗಳನ್ನು ಅಥವಾ ಪರಿಸ್ಥಿತಿಗಳನ್ನು ಹಾದು ಬಂದರೂ ಕೂಡ ಮುಖ್ಯವಾಗಿ ನಾವು ಗಮನಿಸುವಾಗ ಆತನು ತನ್ನ ಸೇವೆಯಲ್ಲಿ ತನ್ನ ಕೊನೆಯ ಕ್ಷಣದಲ್ಲಿಯೂ ಕೂಡ ಇದೇ ರೀತಿಯಾದಂಥ ಅಪಮಾನಕ್ಕೆ ಅಥವಾ ಪರಿಹಾಸ್ಯಕ್ಕೆ ಯೇಸುಸ್ವಾಮಿ ಗುರಿಯಾದಂಥ ಘಟನೆ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹೀಗೆ ನೋಡುವಾಗ ಯೇಸುಸ್ವಾಮಿಯ ಜೀವಿತದಲ್ಲಿ ನಾವು ಮುಖ್ಯವಾಗಿ ಗಮನಿಸುವಾಗ ಯೇಸುಸ್ವಾಮಿಯ ಸೇವೆಯ ಉದ್ದಕ್ಕೂ ಕೂಡ ಆತನನ್ನು ನಿಂದಿಸುವಂಥದ್ದು, ಆತನು ಮಾಡಿದಂಥ ಸೇವೆಯನ್ನು ಅಥವಾ ಆತನು ಮಾಡಿದಂಥ ಅದ್ಭುತಗಳ ಕುರಿತಾಗಿ ಆಲಿಸುವಂಥದ್ದು ಅಥವಾ ಟೀಕಿಸುವಂಥ ಕಾರ್ಯಗಳನ್ನು ಅನೇಕ ವೇಳೆ ಅದು ನಡೆಯುತ್ತಾ ಬಂದರೂ ಕೂಡ ಇಲ್ಲಿಯೂ ಕೂಡ ಗಮನಿಸುವಾಗ ಕೊನೆಯ ಸಮಯದಲ್ಲಿಯೂ ಕೂಡ ನಾವು ಗಮನಿಸುವುದಾದರೆ ಅವರು ಯೇಸುವನ್ನು ನಿಂದಿಸುವ ಮುಖಾಂತರವಾಗಿ ಅಥವಾ ಯೇಸುವನ್ನು ಪರಿಹಾಸ್ಯ ಮಾಡುವ ಮುಖಾಂತರವಾಗಿ ಅವರು ಎಲ್ಲ ಘಟನೆಗಳನ್ನು ಮಾಡುವ ಮುಖಾಂತರವಾಗಿ ಅವಮಾನವನ್ನು ಉಂಟು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಾವು ಗಮನಿಸುವಾಗ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಇಂಥ ಅನೇಕ ಸಂಗತಿಗಳನ್ನು ದಾಟಿ ಬರುವಾಗ ಪೌಲನು ಕೂಡ ಹೇಳುವಂಥ ಸಂಗತಿಗಳು, ನಾನು ಆ ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನು ಸಹಿಸಿಕೊಂಡು ನನಗೆ ಬಂದಂಥ ಎಲ್ಲ ಅಪಮಾನಗಳನ್ನು ಎಲ್ಲ ನಿಂದನೆಗಳನ್ನು ನಾನು ಸಹಿಸಿಕೊಳ್ಳುತ್ತೇನೆ ಎಂಬುದಾಗಿ ಪೌಲನು ಕೂಡ ಹೇಳುವಂಥ ನಾವು ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ. ಮುಖ್ಯವಾಗಿ ನೋಡುವಾಗ ಕ್ರಿಸ್ತಿಯ ಜೀವಿತ ಅಥವಾ ಸೇವಾ ಜೀವಿತ ಎಂಬುದಾಗಿ ಹೇಳುವಾಗ ಇದೆಲ್ಲವನ್ನು ಕೂಡ ದಾಟಿ ಬಂದಂಥ ಒಂದು ಜೀವಿತವಾಗಿರುತ್ತದೆ. ಅನೇಕ ವೇಳೆ ನಾವು ಮಾಡಿದ ತಪ್ಪಿನಿಂದ ಅನೇಕ ವೇಳೆ ನಾವು ಪರಿಹಾಸ್ಯಕ್ಕೆ ಅಥವಾ ಅಪಮಾನಕ್ಕೆ ಗುರಿಯಾದರೆ, ಅನೇಕ ವೇಳೆ ತಪ್ಪು ಮಾಡದೆ ಅಥವಾ ನಾವು ಯಾವುದೇ ರೀತಿಯಾದಂಥ ಅಪರಾಧವನ್ನು ಮಾಡದೆ ಇಂಥ ಅಪಮಾನಕ್ಕೆ ಅಥವಾ ಪರಿಹಾಸ್ಯಕ್ಕೆ ನಾವು ಗುರಿಯಾಗುತ್ತೇವೆ. ಯೇಸುವಿನ ಜೀವಿತದಲ್ಲಿ ನೋಡುವಾಗ ಇದು ಬಹಳ ಸ್ಪಷ್ಟವಾಗಿತ್ತು. ಆತನೊಬ್ಬ ನಿರಪರಾಧಿ, ಯಾವುದೇ ಅಪರಾಧವನ್ನು ಮಾಡಲಿಲ್ಲ. ಮುಖ್ಯವಾಗಿ ನೋಡುವಾಗ ಪಿಲಾತನು ಕೂಡ ಹೇಳ್ತಾನೆ, ಈತನಲ್ಲಿ ಯಾವ ತಪ್ಪು ಅಥವಾ ಯಾವ ಅಪರಾಧಗಳು ನನಗೆ ಕಾಣುತ್ತಾ ಇಲ್ಲ ಎಂಬುದಾಗಿ. ಆದರೂ ಕೂಡ ಆ ಜನರು ಅಥವಾ ಅಲ್ಲಿದ್ದಂಥ ಜನರು ಉದ್ದೇಶ ಏನೆಂಬುದಾಗಿ ನೋಡುವಾಗ ಆತನನ್ನು ಕೊಲ್ಲಿಸಬೇಕು, ಆತನ ಹೇಗಾದರೂ ಮಾಡಿ ಕೊಲ್ಲಿಸಬೇಕು, ಶಿಲುಬೆಗೆ ಆತನನ್ನು ಹಾಕಿಸಬೇಕೆಂಬಂಥ ಉದ್ದೇಶದಿಂದ ಕೂಡಿ ಬಂದವರಾಗಿ ಅಲ್ಲಿನ ಜನರು ಈ ರೀತಿಯಾಗಿ ಅಪಹಾಸ್ಯ ಮಾಡುವಂಥದ್ದು ಮತ್ತು ಪರಿಹಾಸ್ಯ ಮಾಡುವಂಥದ್ದು ನಾವು ನೋಡ್ತೇವೆ. ಮುಖ್ಯವಾಗಿ ನೋಡುವಾಗ ಅಲ್ಲಿ ಯೇಸುವಿನ ಜೀವನದಲ್ಲಿ ಮುಖ್ಯವಾಗಿ ನಾವು ಗಮನಿಸುವುದಾದರೆ ಆ ಒಂದು ಘಟನೆ, ಈ ಒಂದು ಅವಮಾನ ಅಥವಾ ಒಂದು ಅಪಹಾಸ್ಯವನ್ನು ನಾವು ಗಮನಿಸ್ತಾ ಹೋಗೋದಾದರೆ ಆತನನ್ನು ಬಹಳಷ್ಟು ಕುಗ್ಗಿಸುವಂಥ ರೀತಿಯಲ್ಲಿ ಇದೆಲ್ಲವೂ ಕೂಡ ನಡೆಯುತ್ತೆ ಎಂಬುದಾಗಿ ನೋಡ್ತೇವೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯದ ಅನುಗುಣವಾಗಿ ನಾವು ಆಲೋಚನೆ ಮಾಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿಯವರು ಎಲ್ಲಿಯೂ ಕೂಡ ತನ್ನ ತಂದೆಯ ಚಿತ್ತವನ್ನು ಬಿಟ್ಟು ಕೊಡದೆ ಅಥವಾ ಮುಖ್ಯವಾಗಿ ನೋಡುವಾಗ ಯೇಸು ಸ್ವಾಮಿಯ ಆ ಒಂದು ಕಾರ್ಯ ಅಥವಾ ಗಮನಿಸುವಾಗ ನಾವು ಮುಖ್ಯವಾಗಿ ನಾವು ವಾಕ್ಯದಲ್ಲಿ ನಾವು ಆಲೋಚನೆ ಮಾಡುವಾಗ ಯೇಸು ಸ್ವಾಮಿ ಅನೇಕ ವೇಳೆ ಈ ಪರಿಹಾಸ್ಯದಿಂದ ಅಪಮಾನದಿಂದ ಅನೇಕ ವೇಳೆ ಕುಗ್ಗಿ ಹೋದರೂ ಕೂಡ ಎಲ್ಲವನ್ನು ಕೂಡ ತಂದೆಯ ಚಿತ್ತಕ್ಕೆ ಅನುಗುಣವಾಗಿ ಅವರು ಎದುರಿಸಿದರು ಎಂಬುದಾಗಿ ನೋಡ್ತೇವೆ. ಮುಖ್ಯವಾಗಿ ನೋಡುವಾಗ ಇದಕ್ಕೆ ಮುಖ್ಯ ಉದ್ದೇಶ ಎಂಬುದಾಗಿ ಆಲೋಚನೆ ಮಾಡುವಾಗ ಅವರು ಬಂದಂಥ ಉದ್ದೇಶ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವಂಥದ್ದು. ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಯೇಸು ಸ್ವಾಮಿ ಬಂದದರಿಂದ ಇದೆಲ್ಲವನ್ನು ಕೂಡ ಬಹಳ ಸ್ಪಷ್ಟವಾಗಿ ಮತ್ತು ಅಥವಾ ಅರಿತುಕೊಂಡವರಾಗಿ ಇದೆಲ್ಲವನ್ನು ಕೂಡ ಅವರು ಎದುರಿಸಿದರು ಎಂಬುದಾಗಿ ನೋಡ್ತೇವೆ. ಮುಖ್ಯವಾಗಿ ನೋಡುವಾಗ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯದ 31ನೇ ವಚನಕ್ಕೆ ಬರುವಾಗ, ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ, ಇಲ್ಲಿ ಅವರ ಕಾರ್ಯಗಳು ಮುಗಿಯುತ್ತಾ ಇಲ್ಲ, ಮುಂದುವರಿಸ್ತಾ ಇದ್ದಾರೆ, ಅವರ ಕೃತ್ಯಗಳನ್ನು ಅವರು ಮುಂದುವರಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಅವರು ತಮ್ಮ ಮಾತುಗಳಿಂದ ಅವರು ಪರಿಹಾಸ್ಯವನ್ನು ಮಾಡಿದ ಮೇಲೆ, ಅಪಮಾನ ಮಾಡಿದ ಮೇಲೆ ಈಗ ತಮ್ಮ ಕೃತ್ಯಗಳಿಂದ ಅವರು ಮಾಡ್ತಾ ಇದ್ದಾರೆ. ಏನಂತ ಹೇಳಿದರೆ ಅಲ್ಲಿ ನೋಡುವಾಗ, ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಹುಲ್ಲಿಯನ್ನು ತೆಗೆದುಕೊಂಡು ಆತನ ಬಟ್ಟೆಗಳನ್ನು ಒದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋಗುವುದರೆಂಬುದೇ. ಹಾಗೆ ನೋಡುವಾಗ ಮುಖ್ಯವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಮಾತುಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅವರ ಕೃತ್ಯಗಳು ಯೇಸುವನ್ನು ಬಹಳಷ್ಟು ನಿಂದನೆಗೆ, ಪರಿಹಾಸ್ಯಕ್ಕೆ, ಅಪಮಾನಕ್ಕೆ ಗುರಿ ಮಾಡಿತು ಎಂಬುದಾಗಿ ನೋಡ್ತೇವೆ. ಹಾಗಾದರೆ ಇಲ್ಲಿ ನೋಡುವಾಗ ಯೇಸುವಿನ ಸೇವೆಯಲ್ಲಿ ಇಂಥ ಅನುಭವಗಳು, ಇಂಥ ರೀತಿಯಾದಂಥ ಆ ಕಾರ್ಯಗಳು ಅನೇಕ ವೇಳೆ ದಾಟಿ ಬಂದರೂ ಕೂಡ, ಯೇಸು ಈ ಹಿಂದೆ ಎಲ್ಲವನ್ನು ಕೂಡ ಜಯಿಸಿಕೊಂಡು ಬಂದರೂ ಕೂಡ ಇಲ್ಲಿ
ಯೇಸುವಿನ ಕೊನೆಯ ಕ್ಷಣ ಅದು ಬಹಳ ಕಠಿಣಕರವಾದಂಥ ಕ್ಷಣವಾಗಿತ್ತು. ನೋಡುವಾಗ ಈ ಪವಿತ್ರ ವಾರದಲ್ಲಿ ನಾವು ಈ ಧ್ಯಾನವನ್ನು ಮಾಡುವಾಗ, ಮುಖ್ಯವಾಗಿ ನೋಡುವಾಗ ಶುಭ ಶುಕ್ರವಾರ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ, ಯೇಸು ಸ್ವಾಮಿ ಆ ಕೊನೆಯ ಕ್ಷಣದಲ್ಲಿಯೂ ಕೂಡ ಈ ಎಲ್ಲ ಘಟನೆಗಳನ್ನು ಅಥವಾ ಎಲ್ಲ ಕಾರ್ಯಗಳನ್ನು ಅಥವಾ ಅನುಭವ ಮಾಡಿಕೊಂಡವರಾಗಿ ತನ್ನ ಒಂದು ಜೀವಿತದ ಆ ಒಂದು ಕಾರ್ಯವನ್ನು ಆತನು ಯೇಸು ಸ್ವಾಮಿ ತನ್ನ ತಂದೆಯ ಚಿತ್ತಕ್ಕೆ ಒಪ್ಪಿಸಿಕೊಡುವಂತ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾದರೆ ಯೇಸುವಿನ ಸೇವೆಯಲ್ಲಿ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು. ಯಾಕಂತೇಳಿದರೆ ಏನೇ ಅಪಹಾಸ್ಯಗಳು, ಏನೇ ನಿಂದನೆಗಳು, ಏನೇ ಅವಮಾನಗಳು ಬಂದರೂ ಕೂಡ ಎಲ್ಲವನ್ನೂ ಕೂಡ ತಂದೆಯ ನಿಮಿತ್ತವಾಗಿ ಅಥವಾ ದೇವರ ಹೆಸರಿನಲ್ಲಿ ಎಲ್ಲವನ್ನು ಕೂಡ ಸಹಿಸಿಕೊಳ್ಳುವುದಕ್ಕೆ ಯೇಸು ಸ್ವಾಮಿ ಸಿದ್ಧರಾಗಿದ್ದರು ಎಂಬುದಾಗಿ ನೋಡ್ತೇವೆ. ಹಾಗಾದರೆ ಇವತ್ತು ಮುಖ್ಯವಾಗಿ ನೋಡುವಾಗ ದೇವರ ಸೇವೆಯಲ್ಲಿ ಕೂಡ ಅನೇಕ ವೇಳೆ ಇಂಥ ಅನುಭವಗಳು ದಾಟಿ ಬರುವಾಗ ನಾನು ಮತ್ತು ನೀವು ಕೂಡ ಅನೇಕ ವೇಳೆ ಪೌಲನ ಹಾಗೆ ನನ್ನ ಮತ್ತು ನಿಮ್ಮ ಒಂದು ತೀರ್ಮಾನವೂ ಕೂಡ ಆಗಿರಬೇಕಂದ್ರೆ ಯೇಸುವಿನ ನಿಮಿತ್ತವಾಗಿ ಯಾವುದೇ ರೀತಿಯಾದಂಥ ಅವಮಾನವನ್ನು ನಿಂದನೆಯನ್ನು ನಾವು ಅನುಭವಿಸಿದರೂ ಕೂಡ ಅದೆಲ್ಲದಕ್ಕೂ ಕೂಡ ನಾವು ಸಿದ್ಧರಾಗಿರಬೇಕು. ಯಾಕಂದ್ರೆ ನೋಡುವಾಗ ಅನೇಕ ವೇಳೆ ಮಾಡದ ತಪ್ಪಿದ ನಿಮಿತ್ತವಾಗಿ ಅನೇಕ ವೇಳೆ ನಿಂದನೆಗಳು, ಅಪಹಾಸ್ಯಗಳು, ಪರಿಹಾಸ್ಯಗಳು ಬರುವಾಗ ಅದೆಲ್ಲವನ್ನು ಕೂಡ ಸಹಿಸಿಕೊಳ್ಳುವುದಕ್ಕೆ ನಾವು ಸಿದ್ಧರಾಗಿರಬೇಕು. ಯಾಕಂತೇಳಿ ನೋಡುವಾಗ ಯೇಸು ಸ್ವಾಮಿ ಇದನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ತನ್ನ ಶಿಷ್ಯರಿಗೆ ಕೂಡ ಯೇಸು ಸ್ವಾಮಿ ಅವರು ಇದನ್ನು ಕಲಿಸಿಕೊಟ್ರು. ಯಾಕಂತಂದರೆ ಇದೆಲ್ಲವೂ ಕೂಡ ಯೇಸು ಸ್ವಾಮಿಯ ತಾಳ್ಮೆಯಲ್ಲಿ ನಮಗೆ ಕಂಡು ಬರ್ತದೆ. ಒಂದು ತಾಳ್ಮೆಯಿಂದ ಎಲ್ಲವನ್ನು ಕೂಡ ಸಹಿಸಿಕೊಂಡು ಎಲ್ಲ ನಿಂದನೆಗಳನ್ನು, ಎಲ್ಲ ಪರಿಹಾಸ್ಯವನ್ನು, ಎಲ್ಲ ಅಪಮಾನಗಳನ್ನು ಯೇಸು ಸ್ವಾಮಿ ಸಹಿಸಿಕೊಂಡು ಬಂದರೆಂಬುದಾಗಿ ನಾವು ಗಮನಿಸ್ತೇವೆ. ಯಾಕೆಂದ್ರೆ ನೋಡುವಾಗ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು, ತಾನು ಶಿಲುಬೆಯ ಆ ಕಂಬಕ್ಕೆ ಏರಲೇಬೇಕು, ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಡಲೇಬೇಕೆಂಬುದಾಗಿ ಯೇಸು ಸ್ವಾಮಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಆ ನಿಮಿತ್ತವಾಗಿ ಇದೆಲ್ಲವನ್ನು ಕೂಡ ತನ್ನ ಸೇವಾ ಜೀವಿತದಲ್ಲಿಯೂ ಮತ್ತು ತನ್ನ ಕೊನೆಯ ಕ್ಷಣದಲ್ಲಿಯೂ ಕೂಡ ಇದೆಲ್ಲದಕ್ಕೆ ಕೂಡ ಅವರು ಸಿದ್ಧರಾಗಿದ್ದರು ಎಂಬುದಾಗಿ ನೋಡ್ತೇವೆ. ಆಗಿರುವಾಗ ಅಲ್ಲಿ ಕೂಡ ನೋಡುವಾಗ ಯೇಸು ಸ್ವಾಮಿ ಒಂದು ಕಡೆ ಹೇಳುವಂಥ ಮಾತೇನಂತ ಹೇಳಿದರೆ, ಸುವಾರ್ತೆ ನೋಡುವಾಗ ಅಂದೇ ಇನ್ನು ಚಿತ್ತವಾದರೆ ಇದು ನನ್ನ ಜೊತೆಗೆ ಎಂಬುದಾಗಿ ಮುಖ್ಯವಾಗಿ ನೋಡುವಾಗ ಆ ಒಂದು ಕಾರ್ಯವನ್ನು ಯೇಸು ಸ್ವಾಮಿ ತಂದೆಯ ಚಿತ್ತಕ್ಕೆ ಒಪ್ಪಿಸಿ ಕೊಡುವಂಥದ್ದು. ಯಾಕೆಂದರೆ ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ, ಬಹಳಷ್ಟು ನಿಂದನೆಯನ್ನು ಅನುಭವಿಸ್ತಾ ಇದ್ದಾರೆ, ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಒಂದು ವೇಳೆ ಶಾರೀರಿಕವಾಗಿ ಬಹಳಷ್ಟು ನೊಂದಿದ್ದಾರೆ. ಒಂದು ಕಡೆ ಪರಿಹಾಸ್ಯಗಳು, ಅಪಮಾನಗಳು, ನಿಂದನೆಗಳು, ಮತ್ತೊಂದು ಕಡೆ ಆಗುವಂಥ ಆ ಕಾರ್ಯಗಳು, ಕೃತ್ಯಗಳು, ಅದರೆಲ್ಲದರ ನಿಮಿತ್ತವಾಗಿ ಬಹಳಷ್ಟು ಪರಿಹಾಸ್ಯಕ್ಕೆ ಅವರು ಅಥವಾ ಆ ಒಂದು ಕಷ್ಟಕ್ಕೆ ಅವರು ಒಳಗಾಗಿದ್ದಾರೆ. ಆದರೂ ಕೂಡ ಅವರೆಲ್ಲವನ್ನು ಕೂಡ ತನ್ನ ತಂದೆಯ ಚಿತ್ತಕ್ಕೆ ಒಪ್ಪಿಸಿಕೊಡುವ ಮುಖಾಂತರವಾಗಿ ತನ್ನ ಒಂದು ಕಾರ್ಯ ಅಥವಾ ತನ್ನ ಒಂದು ಸೇವೆ ಅದೇನೆಂಬುದಾಗಿ ಬಹಳ ಸ್ಪಷ್ಟವಾಗಿ ತೋರಿಸಿಕೊಟ್ಟದ್ದು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗಿರುವಾಗ, ವಿಶೇಷವಾಗಿ ಕರ್ತನ ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾನು ಮತ್ತು ನೀವು ಕೂಡ ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ವಿಶೇಷವಾಗಿ ನಾವು ಅರ್ಥ ಮಾಡಿಕೊಳ್ಬೇಕೇನಂತ ಹೇಳಿದರೆ, ಇದು ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ, ನಮ್ಮ ಸೇವಾ ಜೀವಿತದಲ್ಲಿ ಕೂಡ ಅನೇಕ ವೇಳೆ ಇಂತಹ ಪರಿಹಾಸ್ಯಗಳು, ಅಪಮಾನಗಳು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಬರುವಾಗ ನಾನು ಮತ್ತು ನೀವು ಯಾವ ರೀತಿಯಾಗಿ ಅದನ್ನು ಎದುರಿಸುವುದಕ್ಕೆ ಸಿದ್ಧರಾಗಿದ್ದೇವೆ. ಯೇಸು ಸ್ವಾಮಿ ನಮಗೆ ಬಹಳ ಸ್ಪಷ್ಟವಾಗಿ ಮಾದರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ಬಂದಂಥ ಎಲ್ಲ ಅಪಮಾನಗಳಲ್ಲಿ ಕೂಡ ಅದನ್ನು ಸಹಿಸಿಕೊಂಡು ಮಾದರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅನೇಕ ವೇಳೆ ನೋಡುವಾಗ ಯೇಸುವಿನಿಂದ ಅದ್ಭುತಗಳನ್ನು ಹೊಂದಿಕೊಂಡು ಅದ್ಭುತಗಳನ್ನು ಅನುಭವ ಮಾಡಿಕೊಂಡು ಅಂತಹ ವ್ಯಕ್ತಿಗಳೇ ಯೇಸುವಿನ ವಿರೋಧವಾಗಿ ಹೇಳುವಂಥದ್ದು, ಮಾತುಗಳನ್ನು ಹೇಳುವಂಥದ್ದು ಮತ್ತು ಪರಿಹಾಸ್ಯ ಮಾಡುವಂತಹ ಘಟನೆಗಳು ಕೂಡ ನಾವು ನೋಡ್ತೇವೆ. ಆದರೆ ಎಲ್ಲಿ ಕೂಡ ಯೇಸು ಸ್ವಾಮಿ ತನ್ನ ಸೇವೆಯನ್ನು ಬಿಟ್ಟುಕೊಡದೆ ಅಥವಾ ಸೇವೆಯಲ್ಲಿ ತನ್ನನ್ನು ಹಿಂಜರಿಕೆ ಮಾಡಿಕೊಳ್ಳದೆ ಸ್ಪಷ್ಟವಾಗಿ ತನ್ನ ಸೇವೆಯ ನಿರ್ಧಾರದಲ್ಲಿ ಅಥವಾ ಸೇವೆಯ ಉದ್ದೇಶವನ್ನು ಅರ್ಥ ಮಾಡಿಕೊಂಡವರಾಗಿ ಇದೆಲ್ಲವನ್ನು ಕೂಡ ಜಯಿಸಿದರೆಂಬುದಾಗಿ ನೋಡ್ತೇವೆ. ಆಗಿರುವುದಾದರೆ ನಾನು ಮತ್ತು ನೀವು ಕೂಡ ಇವತ್ತು ಅನೇಕ ವೇಳೆಗಳಲ್ಲಿ ಇಂತಹ ಕಾರ್ಯಗಳು, ಇಂಥ ಘಟನೆಗಳು ಬರುವಾಗ ಇಂದು ನಾವು ನೋಡಿದ ಹಾಗೆ ಅನೇಕ ದೇವರ ಸೇವೆಗಳ ಬಗ್ಗೆ ನಾವು ಆಲೋಚನೆ ಮಾಡುವಾಗಲೂ ಕೂಡ ಇಂಥ ಘಟನೆಗಳನ್ನು ನಾವು ನೋಡ್ತೇವೆ. ಅಪಹಾಸ್ಯಕ್ಕೆ, ಪರಿಹಾಸ್ಯಕ್ಕೆ ಗುರಿಯಾಗುವಂಥ ಸನ್ನಿವೇಶ ನಾವು ನೋಡ್ತೇವೆ. ಮುಖ್ಯವಾಗಿ ನೋಡುವಾಗ ಅನೇಕ ವೇಳೆ ಅನೇಕ ಮಾಡದ ತಪ್ಪಿನ ನಿಮಿತ್ತವಾಗಿ ಅಲ್ಲಿ ಪರಿಹಾಸ್ಯಕ್ಕೆ ಗುರಿಯಾಗುವಂಥದ್ದು, ಅಪಹಾಸ್ಯಕ್ಕೆ ಗುರಿಯಾಗುವಂಥದ್ದು, ಆ ಮೂಲಕವಾಗಿ ಅವರು ಆ ಸೇವೆಯಲ್ಲಿ ಕುಗ್ಗಿ ಹೋಗುವಂಥದ್ದು ನೋಡ್ತೇವೆ, ಹಿಂದೆ ಹೋಗುವಂಥದ್ದು ನೋಡ್ತೇವೆ. ಆದರೆ ಇಲ್ಲಿ ನೋಡುವಾಗ ಯೇಸು ಸ್ವಾಮಿ ಇದೆಲ್ಲವನ್ನು ಕೂಡ ಜಯಿಸಿ ಇದೆಲ್ಲದಕ್ಕೆ ಕೂಡ ನಮಗೊಂದು ಮಾದರಿನ ತೋರಿಸಿಕೊಟ್ಟು ಸೇವಾ ಜೀವಿತದಲ್ಲಿ ನಾನು ಮತ್ತು ನೀವು ಯಾವ ರೀತಿಯಾಗಿ ಮುಂದೆ ಸಾಗಬೇಕೆಂಬುದಾಗಿ ಇದಕ್ಕೆ ನಮಗೆ ಅರ್ಥವನ್ನು ಕೊಟ್ಟಿದ್ದಾರೆ. ಹೀಗಿರುವಾಗ ಇವತ್ತು ನಾವು ಕೂಡ ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ಇವತ್ತು ಅನೇಕ ವೇಳೆಗಳಲ್ಲಿ ನಾನು ಮತ್ತು ನೀವು ಪ್ರಶ್ನೆ ಮಾಡಿಕೊಳ್ಬೇಕೇನಂತ ಹೇಳಿದರೆ, ಯೇಸುವಿಗಾದಂಥ ಈ ಅಪಮಾನ, ಯೇಸುವಿಗಾದಂಥ ಈ ಪರಿಹಾಸ್ಯ ಇವತ್ತು ನನಗೆ ಮತ್ತು ನಿಮಗೆ ಆಗುವಾಗ ನಾನು ಮತ್ತು ನೀವು ಯಾವ ನಿರ್ಧಾರವನ್ನು ಕೈಗೊಳ್ತೇವೆ ಅಥವಾ ನನ್ನ ಮತ್ತು ನಿಮ್ಮ ನಿರ್ಧಾರ ಏನಾಗಿದೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಕೂಡ ಬಹಳ ಅಗತ್ಯವಾಗಿದೆ. ನೋಡುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಆಲೋಚನೆ ಮಾಡುವಾಗ ಅಲ್ಲಿ ಯೆಹೂದ್ಯರ ಅರಸನೇ ಎಂಬುದಾಗಿ ಹೇಳುವಾಗ ಇದೊಂದು ಪ್ರದೇಶಕ್ಕೆ
ಅಥವಾ ಒಂದು ಪ್ರಾಂತ್ಯಕ್ಕೆ ಸೀಮಿತವಾಗಿ ಆತನನ್ನು ಅರಸನನ್ನಾಗಿ ಅವರು ನೋಡಿದರು. ಒಬ್ಬ ಲೋಕದ ಅರಸನನ್ನು ಅಥವಾ ಲೋಕದ ರಕ್ಷಕನನ್ನು ಒಂದು ಪ್ರದೇಶಕ್ಕೆ ಅಥವಾ ಒಂದು ಸ್ಥಳಕ್ಕೆ ಅವರು ಸೀಮಿತವಾಗಿ ನೋಡಿದರು. ಆದರೆ ಅಲ್ಲಿಗೆ ನಾವು ಗಮನಿಸ್ತೇವೆ, ಯೇಸು ಸ್ವಾಮಿ ಕೇವಲ ಒಂದು ಪ್ರದೇಶಕ್ಕೆ ಅಥವಾ ಈ ಒಂದು ಕಾಣುವಂಥ ಲೋಕಕ್ಕೆ ಅಲ್ಲ, ಬದಲಾಗಿ ಇಡೀ ಸೃಷ್ಟಿಯ ರಾಜನಾಗಿ ಅರಸನಾಗಿ ಆತನು ಎಲ್ಲವನ್ನು ಕೂಡ ಸಹಿಸಿಕೊಂಡು ಆತನು ಜಯಶಾಲಿ ಆದನು ಎಂಬುದಾಗಿ ಮುಖ್ಯವಾಗಿ ನೋಡುವಾಗ ಯೇಸುವಿನ ಈ ಒಂದು ಪರಿಹಾಸ್ಯ ಅಥವಾ ಯೇಸು ಅನುಭವಿಸಿದಂಥ ಅಪಮಾನಗಳು ಆತನನ್ನು ಜಯಕ್ಕೆ ನಡೆಸಿದೆವು ಎಂಬುದಾಗಿ ನೋಡ್ತೇವೆ. ಆಗಿರುವುದಾದರೆ ಇವತ್ತು ನಾನು ಮತ್ತು ನೀವು ಕೂಡ ಈ ವಾಕ್ಯ ಭಾಗವನ್ನು ಅನೇಕ ವೇಳೆ ಧ್ಯಾನ ಮಾಡುವಾಗ, ಇವತ್ತು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಕೂಡ ಒಂದು ವೇಳೆ ಅಪಮಾನಗಳು ಪರಿಹಾಸ್ಯಗಳು ಬರುವಾಗ ನಾವು ಒಂದನ್ನು ಅರ್ಥ ಮಾಡಿಕೊಳ್ಬೇಕೇನಂತ ಹೇಳಿದರೆ, ಇದೆಲ್ಲವೂ ಕೂಡ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಅಥವಾ ಒಂದು ಒಳ್ಳೆಯ ಯೋಜನೆಗಾಗಿ ದೇವರು ನಮ್ಮ ಮೇಲಿಟ್ಟಂಥ ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಈ ಅಪಮಾನಗಳು ಅಥವಾ ಪರಿಹಾಸ್ಯಗಳು ನಮ್ಮ ಜೀವಿತದಲ್ಲಿ ಅಥವಾ ನಮ್ಮ ಸೇವೆಯಲ್ಲಿ ಕೂಡ ಬರುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ. ಹಾಗಾದರೆ ಈ ವಾಕ್ಯ ಅಥವಾ ಈ ಒಂದು ಭಾಗವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಮುಖ್ಯವಾಗಿ ಯೇಸುವಿನ ಈ ಒಂದು ಕಾರ್ಯ ಇವತ್ತು ನಮ್ಮೆಲ್ಲರಿಗೆ ಕೂಡ ಒಂದು ಅರ್ಥವನ್ನು ಕೊಡುವಂಥದ್ದಾಗಿದೆ. ಏನಂತ ಹೇಳಿದರೆ, ಇವತ್ತು ಅನೇಕ ವೇಳೆ ಕ್ರಿಸ್ತಿಯ ಜೀವನದಲ್ಲಿ ಅಥವಾ ಕ್ರೈಸ್ತಿಯ ಜೀವನದಲ್ಲಿ ನಾವೆಲ್ಲರೂ ಕೂಡ ಇಂತಹ ಅನುಭವಕ್ಕೆ ದಾಟಿ ಹೋಗುವಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ಕುಗ್ಗಿ ಹೋಗದೆ, ಅನೇಕ ವೇಳೆ ಸೈತಾನನು ಅನೇಕ ವಿಧವಾಗಿ ಅಥವಾ ಅನೇಕ ವ್ಯಕ್ತಿಗಳ ಮುಖಾಂತರವಾಗಿ ನಮ್ಮನ್ನು ಪರಿಹಾಸ್ಯಕ್ಕೆ ಗುರಿ ಮಾಡುತ್ತಾನೆ ಅಥವಾ ಅಪಮಾನಕ್ಕೆ ಗುರಿ ಮಾಡ್ತಾನೆ ಅಥವಾ ನಮ್ಮ ನಿಂದನೆಗೆ ಗುರಿ ಮಾಡ್ತಾನೆ. ಅನೇಕ ವ್ಯಕ್ತಿಗಳು ನಮ್ಮನ್ನು ಒಂದು ವೇಳೆ ಅನೇಕ ವೇಳೆ ಪರಿಹಾಸ್ಯಕ್ಕೆ ಅಥವಾ ನಿಂದನೆಗೆ ಗುರಿಪಡಿಸುವುದು, ಒಂದು ವೇಳೆ ಎದುರಿನಲ್ಲಿ ಅಲ್ಲದಿದ್ದರೂ ಕೂಡ ಹಿಂದೆ ಮಾತಿನಲ್ಲಿ ಆದರೂ ಕೂಡ ನಮ್ಮನ್ನು ಪರಿಹಾಸ್ಯ ಮಾಡಬಹುದು. ಅದರಂಥ ಎಲ್ಲ ಸಮಯಗಳಲ್ಲಿ ಕೂಡ ಯೇಸು ಅನುಭವಿಸಿದಂಥ ಈ ಒಂದು ಕಾರ್ಯ, ಯೇಸುವಿನ ಈ ಒಂದು ಅನುಭವ ನಾವು ಅರ್ಥ ಮಾಡಿಕೊಳ್ಬೇಕೇನಂತ ಹೇಳಿದರೆ, ಯೇಸುವಿಗೆ ಎಲ್ಲವೂ ಕೂಡ ಬಂದಿರುವುದಾದರೆ ನನಗೂ ಮತ್ತು ನಿಮಗೂ ಈ ಅಪಮಾನ, ಈ ಪರಿಹಾಸ್ಯ ಅದೆಷ್ಟು ಮಾತ್ರಕ್ಕದು ದೊಡ್ಡದಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಯಾಕೆಂದರೆ ನೋಡುವಾಗ ಇಲ್ಲಿ ಬಹಳ ಸ್ಪಷ್ಟವಾಗಿ ನೋಡ್ತೇವೆ ಏನಂತ ಹೇಳಿದರೆ, ಆತನನ್ನು ಪರಿಹಾಸ್ಯ ಮಾಡಿದರು ಮಾತ್ರವಲ್ಲ, ಪರಿಹಾಸ್ಯ ಮಾಡಿದ್ದು ಮಾತ್ರವಲ್ಲ, ಆತನಿಗೆ ಹೊಡೆಯುವಂಥದ್ದು, ಆತನಿಗೆ ಉಗುಳುವಂಥದ್ದು, ಆತನನ್ನು ನಿಂದಿಸುವಂಥದ್ದು, ಆ ಮೂಲಕವಾಗಿ ಬಹಳಷ್ಟು ಆತನನ್ನು ನಿಂದನೆಗೆ ಅಥವಾ ಅಪಮಾನಕ್ಕೆ ಗುರಿ ಮಾಡಿದರೆಂಬುದಾಗಿ ನೋಡ್ತೇವೆ. ಹಾಗಾದರೆ ಇವತ್ತು ವಿಶೇಷವಾಗಿ ಈ ವಾಕ್ಯವನ್ನು ನಾನು ಮತ್ತು ನೀವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ. ಪವಿತ್ರ ವಾರದಲ್ಲಿ ನಾವಿದ್ದೇವೆ. ಈ ಪವಿತ್ರ ವಾರದ ಧ್ಯಾನದಲ್ಲಿ ಮುಖ್ಯವಾಗಿ ಈ ಒಂದು ವಾಕ್ಯ ಭಾಗವನ್ನು ನಾನು ಮತ್ತು ನೀವು ಅರ್ಥ ಮಾಡಿಕೊಳ್ಳುವಾಗ ವಿಶೇಷವಾಗಿ ಯೇಸುವಿಗೆ ಆದಂಥ ಈ ಅಪಮಾನ ಅಥವಾ ಈ ಒಂದು ಪರಿಹಾಸ್ಯ ಇದು ಯಾವುದೇ ತಪ್ಪಿನ ನಿಮಿತ್ತವಾಗಿ ಅಲ್ಲ. ಯಾಕೆಂದರೆ ಆತನ ಒಬ್ಬ ನಿರಪರಾಧಿಯಾಗಿದ್ದಾನೆ, ಯಾವುದೇ ತಪ್ಪನ್ನು ಮಾಡದಂಥ ನಿರಪರಾಧಿ. ಆದರೂ ಕೂಡ ಇದೆಲ್ಲದಕ್ಕೆ ಕೂಡ ಯೇಸು ಸ್ವಾಮಿ ಗುರಿಯಾದರೆ ಎಂಬುದಾಗಿ ನೋಡ್ತೇವೆ. ಆಗಿರುವುದಾದರೆ ಇವತ್ತು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಕೂಡ ಇದೆಲ್ಲವನ್ನು ಕೂಡ ನಾವು ಪ್ರಶ್ನೆ ಮಾಡಿಕೊಳ್ಳುವಾಗ ಅಥವಾ ಆಲೋಚನೆ ಮಾಡಿಕೊಳ್ಳುವಾಗ ನಾನು ಮತ್ತು ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕೇನಂತ ಹೇಳಿದರೆ, ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಅನೇಕ ವೇಳೆ ಇಂಥ ಪರಿಹಾಸ್ಯಗಳು, ಅಪಮಾನಗಳು ಬರುವಾಗ ನಾನು ಮತ್ತು ನೀವು ಅದನ್ನು ಎದುರಿಸುವುದಕ್ಕೆ ನಾವು ಸಿದ್ಧರಿರಬೇಕು ಅಥವಾ ನಾವು ಶಕ್ತರಾಗಿರಬೇಕು. ಯೇಸುವಿನ ಹಾಗೆ ಪ್ರಾರ್ಥನಾ ಜೀವಿತ ನಮ್ಮದಾಗಿರುವುದಾದರೆ, ಪ್ರಾರ್ಥನೆಯೊಂದಿಗೆ ನಾವು ಮುಂದೆ ಸಾಗುವುದಾದರೆ, ನಮ್ಮ ಸೇವೆಯಲ್ಲಿ ನಾವು ಪ್ರತಿದಿನ ನಾವು ಪ್ರಾರ್ಥನೆಯೊಂದಿಗೆ ಮುಂದೆ ಸಾಗುವುದಾದರೆ, ಇಂತಹ ಘಟನೆಗಳು ಅನೇಕ ವೇಳೆ ಬಂದರೂ ಕೂಡ ಅಥವಾ ಇಂಥ ಸನ್ನಿವೇಶಗಳು ಅನೇಕ ವೇಳೆ ದಾಟಿ ಬಂದರೂ ಕೂಡ ಇದೆಲ್ಲವನ್ನು ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಾಗ್ತೇವೆ ಮತ್ತು ನಾವು ಶಕ್ತರಾಗ್ತೇವೆ. ಯಾಕಂದರೆ ದೇವರು ನಮಗೆ ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ದೇವರು ನಮಗೆ ಕರುಣಿಸಿಕೊಡ್ತಾನೆ. ಆಗಿರುವಾಗ ಕರ್ತನ ಪ್ರೀತಿ ನನ್ನ ಸಹೋದರ ಸಹೋದರಿಯರೇ, ಇವತ್ತೊಂದು ವೇಳೆ ನಿಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ವೇಳೆ ಇಂಥ ಅನುಭವಗಳು ದಾಟಿ ಬರುವುದಾದರೆ, ಜನರಿಂದ ಅಥವಾ ಕುಟುಂಬಸ್ಥರಿಂದ ಅಥವಾ ಬೇರೆ ಬೇರೆ ವ್ಯಕ್ತಿಗಳಿಂದ, ಕೆಲಸದ ಸ್ಥಳದಿಂದ ನಿಮಗೆ ಪರಿಹಾಸ್ಯ, ಅಪಮಾನಗಳು ಒಂದು ವೇಳೆ ಬರುವುದಾದರೆ, ಮಾಡದ ತಪ್ಪಿದ ನಿಮಿತ್ತವಾಗಿ ಒಂದು ವೇಳೆ ಪರಿಹಾಸ್ಯಕ್ಕೆ, ಅಪಮಾನಕ್ಕೆ ಗುರಿಯಾಗುವುದಾದರೆ, ನೀವೆಲ್ಲವನ್ನು ಕೂಡ ಪ್ರಾರ್ಥನೆ ಮುಖಾಂತರವಾಗಿ ಜಯಿಸಿರಿ. ದೇವರಾತ್ಮನ ಸಹಾಯವನ್ನು ಹೊಂದಿಕೊಳ್ಳ್ರಿ. ದೇವರಾತ್ಮನು ಖಂಡಿತವಾಗಿ ನಮಗೆ ಬಲ ಕೊಡ್ತಾನೆ. ಆ ಬಲದೊಂದಿಗೆ ಮುಂದೆ ಸಾಗುವಾಗ ನಾವೆಲ್ಲವನ್ನು ಜಯಿಸಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡುವ ದೇವರು ನಮಗೆ ಸಹಾಯ ಮಾಡಲಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಪರಿಶುದ್ಧನು ಮಹೋನ್ನತನೂ ಆಗಿರುವಂಥ ನಮ್ಮ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯವನ್ನು ಧ್ಯಾನಿಸುವಂಥ ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವೇ, ಅಪಮಾನಕ್ಕೆ, ಪರಿಹಾಸ್ಯಕ್ಕೆ ಗುರಿಯಾದಂಥ ಆ ಒಂದು ಕಾರ್ಯವನ್ನು ನಾವು ನೆನಪಿಗೆ ತಂದುಕೊಂಡವರಾಗಿ, ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಕೂಡ, ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಕೂಡ ಅನೇಕ ವೇಳೆ ಇಂತಹ ಅನುಭವ ದಾಟಿ ಬರುವಾಗ ನಾವು ಕೂಡ ಕರ್ತನೆ ಪ್ರಾರ್ಥನೆಯೊಂದಿಗೆ ಇದೆಲ್ಲವನ್ನು ಜಯಿಸಲಿಕ್ಕಾಗುವಂತೆ, ಆ ಮೂಲಕವಾಗಿ ನಾವು ಕೂಡ ಜಯಶಾಲಿಗಳಾಗಿರುವಂಥ ಕೃಪೆಯನ್ನು ಕೊಟ್ಟರೆ ಎಂಬುದಾಗಿ ಬೇಡುತ್ತಾ, ವಿಶೇಷವಾಗಿ ನಿಮ್ಮ ಪರಿಶುದ್ಧಾತ್ಮನ ಬಲವನ್ನು, ಶಕ್ತಿಯನ್ನು, ಜ್ಞಾನವನ್ನು ನಮಗೆ ಕರುಣಿಸಿರುವುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತಾರೆ ನಮ್ಮ ತಂದೆ. ಆಮೆನ್. ಗ್ರಾಮ ಇರಬಾರದೆಲ್ಲಿಯೂ ವಾರ್ತೆ ತಲುಪದ
ವಿರಾಮ ಇರಬಾರದು